ದಾವಣಗೆರೆಗೆ ಜಮೀರ್ ಬದಲು ಅಜರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಜರ್ ಕರೆಸಿ ಜಮೀರ್ಗೆ ಪರೋಕ್ಷ ಗುದ್ದು ಕೊಟ್ಟ ಡಿಕೆ ಶಿವಕುಮಾರ್. ದಾವಣಗೆರೆ ಉಪಕಣವನ್ನ ಕಡೆಗಣಿಸಿದ ಜಮೀರ್, ಆದರೆ ಅಜರ್ನ ಎಂಟ್ರಿ ಇದೀಗ ಜಮೀರ್ಗೆ ಪರೋಕ್ಷ ಗುದ್ದು. ದಾವಣಗೆರೆಗೆ ಜಮೀರ್ ಬದಲು ಅಜರ್ ಎಂಟ್ರಿ, ಅಜರ್ ಕರೆಸಿ ಜಮೀರ್ಗೆ ಪರೋಕ್ಷ ಗುದ್ದನ್ನ ಕೊಟ್ಟ ಡಿಕೆ ಶಿವಕುಮಾರ್. ದಾವಣಗೆರೆ ಉಪಕಣವನ್ನ ಕಡೆಗಣಿಸಿದ ಜಮೀರ್ ಅಹಮದ್ ಖಾನ್. ಜಮೀರ್ಗೆ ಪರ್ಯಾಯವಾಗಿ ಅಜರ್ಗೆ ಮಣೆ ಹಾಕಿದ ಡಿಕೆ. ಜಮೀರ್ ಕೈಕೊಟ್ಟ ತಕ್ಷಣ ಪ್ಲಾನ್ ಬಿ ಇಂಪ್ಲಿಮೆಂಟ್ ಮಾಡಿದ ಡಿಕೆ ಶಿವಕುಮಾರ್. ತಕ್ಷಣ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸಂಪರ್ಕಿಸಿದ್ದ ಡಿಕೆ. ಪ್ರಚಾರಕ್ಕೆ ತೆಲಂಗಾಣ ಮಂತ್ರಿ ಅಜರ್ ಕಳಿಸುವಂತೆ ಡಿಕೆ ಮನವಿಯನ್ನ ಮಾಡಿದ್ರು. ಡಿಕೆ ಮನವಿಗೆ ತಕ್ಷಣ ಸ್ಪಂದಿಸಿ ಕೊನೆ ದಿನಕ್ಕೆ ಅಜರ್ ಕಳಿಸಿದ ಖ್ಯಾತ ಕ್ರಿಕೆಟರ್ ಅಜರ್ ಮೂಲಕ ಮುಸ್ಲಿಮರ ಮತ ಸೆಳೆಯಲು ಸ್ಕೆಚ್ ಅನ್ನ ಹಾಕೊಂಡಿದ್ದಾರೆ. ಸಮರ್ಥ ಶಾಮನೂರು ಗೆಲ್ಲಿಸಲು ಪಣ ತೊಟ್ಟಿರುವ ಡಿಕೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆಗೆ ಜಮೀರ್ ಬದಲು ಅಜರ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಸ್ 5ನೇ ತಾರೀಕಿನಂದು ಜಮೀರ್ ಅಹಮದ್ ಖಾನ್ ದಾವಣಗೆರೆ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಆದ್ರೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಕೆ ಅಂತ, ಅಂದ್ರೆ ಜನಗಳಿಗೆ ತೋರಿಕೆಗೋಸ್ಕರ ಬಂದಿದ್ರ ಅನ್ನುವಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಹೈಕಮಾಂಡ್ ಬಲವಂತಕ್ಕೆ ಬಂದ್ರ, ಡಿಕೆ ಶಿವಕುಮಾರ್ ಅವರ ಬಲವಂತಕ್ಕೆ ದಾವಣಗೆರೆ ಕ್ಷೇತ್ರಕ್ಕೆ ಬಂದ್ರ ಅನ್ನುವಂಥ ಅನುಮಾನಗಳು ವ್ಯಕ್ತವಾಯಿತು. ಯಾಕಂತ ಅಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರ್ತಾರೆ, ಜನ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು. ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿತ್ತು. ಪ್ರಚಾರ ಮಾಡ್ತಾರೆ, ಜನಗಳ ಜೊತೆ ಮಾತನಾಡ್ತಾರೆ, ಡೋರ್ ಟು ಡೋರ್ ಮತಯಾಚನೆಯನ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ಹಲವಾರು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದು ಯಾವುದು ಸಹಿತ ಆಗ್ಲಿಲ್ಲ. ಹಾಗಾಗಿ ಏನು ಅಂದ್ರೆ ದಾವಣಗೆರೆ ಕ್ಷೇತ್ರಕ್ಕೆ ಏನ್ ಜಮೀರ್ ಅಹಮದ್ ಖಾನ್ ಬಂದಿದ್ರು ಕೇವಲ ತೋರಿಕೆಗಾಗಿ. ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಂದಿದ್ದಾರೆ ಅನ್ನುವಂಥದ್ದು ಇಲ್ಲಿ